ಇವತ್ತು ನಾನು ನಿಮಗೆ ಒಂದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ಲಂಚ್ ಬಾಕ್ಸ್ ರೆಸಿಪಿ ತೊಗೊಬಂದಿನಿ. ಸ್ಪೆಷಲಿ ಕಿಡ್ಸು ಸೊಪ್ಪು ತಿನ್ನಲ್ಲ ಅನ್ನೋರು ಕಂಪ್ಲೇಂಟ್ ಇದ್ದರೆ ಈ ರೀತಿ ಖಂಡಿತವಾಗ್ಲೂ ಮಾಡಿಕೊಟ್ಟು ನೋಡಿ, ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ನಿಮಗೂ ಕೂಡ ಈಸಿ ಆಗುತ್ತೆ ಅವ್ರಿಗೆ ಈ ಸೊಪ್ಪೆಲ್ಲ ಕೊಡಲಿಕ್ಕೆ. ಸೊ ಫಸ್ಟು ಇಲ್ಲಿ ನಾನು ಎಳೆದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಎಳೆದಿರೋದ್ರಿಂದ ಕಾಂಡಗಳೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಸೊಪ್ಪು ಎಳೆದಲ್ಲ ಅನ್ನೋದಾದರೆ ಬರೀ ಲೀವ್ಸ್ ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಒಂದು ½ ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಕಾಳು ಅಂದರೆ ಓಮ್ ಕಾಳು, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ತುಂಬ ಫೈನಾಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿಯಾಗಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಗ್ರ್ಯಾಜುವಲಾಗೆ ನೀರು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಮೆತ್ತಗೆ ಅನಿಸುತ್ತೆ, ಪರವಾಗಿಲ್ಲ, ತುಂಬ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗ್ಬಿಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಮಕ್ಕಳು ತುಂಬ ಫಸ್ಸಿಯಾಗಿದ್ದಾರೆ, ಲೀವ್ಸ್ ತಿನ್ನಲ್ಲ, ಸ್ಪೆಷಲಿ ಮೆಂತ್ಯ ಸೊಪ್ಪು ತುಂಬ ಒಂಥರ ಕಹಿ ಅನಿಸುತ್ತೆ ಅನ್ನೋರಿಗೆ ಖಂಡಿತವಾಗ್ಲೂ ಈ ಥರ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಟ್ಟುಗೂಡು ಬಂದಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ನಂತರ ಈ ರೀತಿ ಹಿಟ್ಟೆಲ್ಲ ಚೆಲ್ಕೊಂಡು ಒಂಚೂರು ಒಂದು ದೊಡ್ಡ ಸೈಜಿನ ಬಾಲ್ ಗಾತ್ರದ ಹಿಟ್ಟು ತೊಗೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಪ್ರೆಷರ್ ಕೊಟ್ಟು ಲಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ. ತುಂಬ ದಪ್ಪನೂ ಬೇಡ, ತುಂಬ ತೆಳುವಾಗೂ ಬೇಡ, ಆ ರೀತಿಯಾಗಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಲಟ್ಟಿಸ್ಕೊಳ್ಳಿ. ಹಿಂಗೆ ಶೇಪ್ ಬರಬೇಕು ಅಂತ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವ ರೀತಿ ಶೇಪ್ ಆಗುತ್ತೆ ಆ ರೀತಿ ಮಾಡಿಕೊಂಡು ನಂತರ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟು ಯಾವುದೇ ರೀತಿ ಶೇಪ್ ಬಂದರೂ ಅದೇ ರೀತಿಲಿ ನೀವು ಇದನ್ನು ಒತ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ನೀಟಾಗಿ ಸವರ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸೋ ರೀತಿಲಿ ನೀವು ಬೆಡ್ಶೀಟ್ ರೀತಿಲಿ ಫೋಲ್ಡ್ ಮಾಡಿಕೊಂಡ್ರೆ ಲೇಯರ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅಜ್ವೈನ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ದಪ್ಪ ಇದ್ರೂ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋಲ್ಲ. ಸೊ ಹಾಗಾಗಿ ಅಜ್ವೈನ್ ಕಾಳನ್ನ ಖಂಡಿತವಾಗ್ಲೂ ಮಿಸ್ ಮಾಡ್ದೇ ಆ್ಯಡ್ ಮಾಡ್ಕೊಳ್ಳಿ. ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ಬೆಡ್ಶೀಟ್ ರೀತಿಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದಷ್ಟು ಹಿಟ್ಟನ್ನ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಸ್ಮೂತಾಗಿ ಪರಾಟನ ಲಟ್ಟಿಸ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ತುಂಬ ಪ್ರೆಸ್ ಮಾಡಿ ತಿನ್ನಾಗಿ ಒತ್ಕೊಳ್ಳೋಕೆ ಹೋಗ್ಬಿಡಿ, ಮೀಡಿಯಮ್ಮಾಗೆ ಒತ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಮಾಡ್ಕೊಳ್ಳಿ. ಬೆರಳು ಹಿಡ್ಕೊಂಡ್ರೆ ಪರಾಟ ಕಾಣಿಸ್ಬೇಕು, ಆ ರೀತಿಯಾಗಿರಬೇಕು ನೋಡಿ, ಈ ರೀತಿಯಾಗಿ. ನಂತರ ಚೆನ್ನಾಗಿ ಕಾದಿರೋಂಥ ತವದ ಮೇಲೆ ಈ ಪರಾಟ ಆ್ಯಡ್ ಮಾಡಿಕೊಂಡು ಒಂದು 20 ಸೆಕೆಂಡು ಬೆಂದ ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ತಿರುಗಿಸ್ಕೊಂಡ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಸ್ಪಾಟ್ಸ್ ಎಲ್ಲ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ತೊಗೊಳುತ್ತೆ. ಖಂಡಿತವಾಗ್ಲೂ ಮೀಡಿಯಮ್ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗೆಲ್ಲ ಗೋಲ್ಡನ್ ಕಲರ್ ಸ್ಪಾಟ್ಸ್ ಬಂದಿದೆ. ಸೊ ಈ ಸ್ಟೇಜಲ್ಲಿ ತೆಗೆದಿಟ್ಕೊಂಡ್ರೆ ನೋಡಿ, ತುಂಬ ಸಿಂಪಲ್ ಆ್ಯಂಡ್ ಹೆಲ್ತಿಯಾಗಿರುವಂಥ ಮೇಥಿ ಪರಾಠ ರೆಡಿ ಆಯಿತು. ಈ ಸಿಂಪಲ್ ರೆಸಿಪಿನ ನೀವು ಬಿಸಿದನೇ ಅಥವಾ ತಣ್ಣಗಾದ್ಮೇಲೆ ಬಟರು ಅಥವಾ ಮೊಸರು ಜೊತೆ ಸರ್ವ್ ಮಾಡಿಕೊಂಡ್ರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಖಂಡಿತ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್